ಹಲವು ವರ್ಷಗಳಿಗೆ ಮುಂಚೆ ನಾವು ಇನ್ನೊಬ್ಬರ ರೂಲ್ ಕೆಳಗೆ ಇದ್ದಾಗಲೂ ಸರಿ, ಇಲ್ಲ ನಮಗೆ ಬೇಕಾದ ಬೇಸಿಕ್ ನೀಡ್ಸ್ ಎಲ್ಲ ಇಲ್ಲದೆ ಇರೋವಾಗ ನಮಗೆಲ್ಲ ಬದುಕಬೇಕು ಅನ್ನೋ ಆಸೆ ಇರ್ತಿತ್ತು. ನಂತರ ನಮಗೆ ಸ್ವತಂತ್ರ ಸಿಕ್ತು. ಅವಾಗೆಲ್ಲ ನಮಗೆ ಹೆಲ್ದಿಯಾಗಿರಬೇಕು ಆ್ಯಂಡ್ ತುಂಬ ವರ್ಷಗಳು ಬದುಕಬೇಕು ಅನ್ನೋ ಆಸೆ ಇರ್ತಿತ್ತು. ಇವಾಗೇನು ಅಂದರೆ ತುಂಬ ಜನ ಹೆಚ್ಚು ವರ್ಷ ಬದುಕ್ತಾರೆ. ಆದರೆ ನಮ್ಮ ಅಜ್ಜಿ ತಾತ ಹೇಳಿರ್ತಾರೆ, ಅಯ್ಯೋ ಹೀಗೆ ಸತ್ತೋಗ್ಬಿಡ್ಬೇಕು, ರೋಗ ಬಂದು ಬೆಡ್ ರಿಡನ್ ಆಗಿ ಎಲ್ಲ ಸಾಯಲೇಬಾರ್ದು ಅಂತ. ಸೊ ಇವಾಗ ಎಲ್ರಿಗೂ ಹೇಗೆ ಅಂದರೆ ತುಂಬ ವರ್ಷ ಇರಬೇಕು ಅನ್ನೋದಕ್ಕಿಂತ ತುಂಬ ವರ್ಷ ನಾನು ಖುಷಿಯಾಗಿ ಇರಬೇಕು, ಹೆಲ್ದಿಯಾಗಿರಬೇಕು ಅನ್ನೋದೇ ಆಸೆ. ಜಪಾನಲ್ಲಿ ಒಗಿಮಿ ಒಕಿನೋವಾ ಅನ್ನೋ ಒಂದು ಪರ್ಟಿಕ್ಯುಲರ್ ವಿಲೇಜಲ್ಲಿ ನೋಡಿದ್ರೆ ಹೆಚ್ಚು ಜನ 100 ವರ್ಷಕ್ಕಿಂತ ಜಾಸ್ತಿ ಇರೋರು ಇದಾರಂತೆ. ಅದರಲ್ಲಿ ಯಂಗೆಸ್ಟ್ ಅಂತ ನೋಡಿದ್ರೆ 100 ವರ್ಷ ಆಗಿರೋರೆ, ಅವರೇ ಅಲ್ಲಿ ಯಂಗೆಸ್ಟ್. ಹಾಗೆ ನೋಡಿದ್ರೆ ಆ ವಿಲೇಜಲ್ಲಿ ಎಲ್ಲರೂ 100 ವರ್ಷಕ್ಕಿಂತ ಹೆಚ್ಚು ಇರೋರೆ. ಆದರೆ ಅವರೆಲ್ಲ ಹೇಗಿರ್ತಾರೆ? ನಮ್ಮ ಸರೌಂಡಿಂಗಲ್ಲಿ ನೋಡಿದ್ರೆ ಕೆಲವು ಏಜ್ ಆದವರು ಚೆನ್ನಾಗಿ ಜಾಲಿಯಾಗಿ ಓಡ್ತಿರ್ತಾರೆ. ಇನ್ನು ಕೆಲವರು ಅಪ್ಪ ಯಾವಾಗ ದೇವರು ನನ್ನ ಕರ್ಕೊಳ್ತಾನೋ ಅನ್ನೋ ಮೋಡಲ್ಲಿರ್ತಾರೆ. ಅದೇ ಅಲ್ಲಿರೋ 100 ವರ್ಷಕ್ಕಿಂತ ಮೇಲೆ ಇರೋರೆಲ್ಲ ಆ ಮೋಡಲ್ಲೇ ಇಲ್ವಂತೆ. 100 ವರ್ಷ ಆದ್ರೂ ರಿಟೈರ್ಡೇ ಆಗದೆ ಜಾಲಿಯಾಗಿ ಬದುಕ್ತಿದ್ದಾರೆ. ಯಾವುದರಲ್ಲಿ ಅವರು ರಿಟೈರ್ಮೆಂಟ್ನ ತಗೊಂಡಿಲ್ಲ ಅಂದರೆ ಜೀವನವನ್ನು ಬದುಕೋದ್ರಲ್ಲಿಂದ. ನಮ್ಮ ಊರಲ್ಲಿ ಏನಾಗ್ತಿದೆ ಅಂದರೆ 60 ವರ್ಷ ಆದ ನಂತರ ನಮ್ಮ ಅಜ್ಜಿ ತಾತನೋ ಇಲ್ಲ ಅಪ್ಪ ಅಮ್ಮನೋ ಏನು ಹೇಳ್ತಾರೆ ಅಂದರೆ, ಅಷ್ಟೇ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಮುಗೀತು, ಮಗ ಇಲ್ಲ ಮಗಳು ಹುಟ್ಟಿದ್ಲು, ಬೆಳೆಸಾಯ್ತು, ಮದುವೆ ಮಾಡಾಯಿತು, ಆ ಹುಡುಗಿಗೆ ಮಗು ಎಲ್ಲ ಹುಟ್ಟಾಯಿತು, ಅಷ್ಟೇ ಇನ್ನು ಮುಗೀತು ಅನ್ನೋ ಸ್ಟೇಜ್ಗೆ ಬಂದುಬಿಡ್ತಾರೆ. ಆದರೆ ಜಪಾನಲ್ಲಿ ನಾನು ಹೇಳಿರೋ ಆ ವಿಲೇಜಲ್ಲಿ 100 ವರ್ಷ ಆದರೂ ಸಹ ಅವರು ಆ ಸ್ಟೇಜ್ಗೆ ಬಂದಿಲ್ಲ. ಇನ್ನೂ ಲೈಫ್ ಇದೆ ಅಲ್ವಾ ಅನ್ನೋ ಸ್ಟೇಜಲ್ಲಿದ್ದಾರೆ. ಹಾಗಾದರೆ ಹಲವು ವರ್ಷಗಳು ಖುಷಿಯಾಗಿ ಹೆಲ್ದಿಯಾಗಿ ಸಂತೋಷವಾಗಿ ಬದುಕೋಕೆ ಹೇಗೆ ಆಗುತ್ತೆ ಅನ್ನೋದೇ ಇಕಿಗಾಯ್ ಅನ್ನೋ ಈ ಬುಕ್ಕಲ್ಲಿ ಹೇಳಿದ್ದಾರೆ. ಇಕಿಗಾಯ್ನ ಮೀನಿಂಗ್ ಏನಂದರೆ ಏನಕ್ಕೆ ನಾವು ಬದುಕ್ತಿದ್ದೀವಿ, ನಮ್ಮ ಲೈಫ್ನ ಪರ್ಪಸ್, ಅದೇ ಇಕಿಗಾಯ್. ಸೊ ಹಲವು ವರ್ಷಗಳು ಹ್ಯಾಪಿಯಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ನೋಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಟೆಸ್ಟ್. ನಿಮ್ಮ ಅಜ್ಜಿ ತಾತ ಯಾವ ಏಜ್ವರೆಗೂ ಬದುಕಿದ್ರು? ಒಂದು ವೇಳೆ ಇನ್ನೂ ಬದುಕಿದ್ರೆ ಅವರ ಏಜ್ ಎಷ್ಟು? ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ, ನೋಡೋಣ ಯಾರ ಏಜ್ ಜಾಸ್ತಿ ಇದೆಯೋ ಅಂತ. ಸೊ ಈ ಇಕಿಗಾಯ್ ಅನ್ನೋ ಕಾನ್ಸೆಪ್ಟ್ನ ಇವರು ಡಯಾಗ್ರಾಮ್ನ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮ್ಮ ಇಕಿಗಾಯ್ನ ನೀವು ಫೈಂಡ್ ಮಾಡೋಕ್ಕೆ 4 ವಿಷಯಗಳನ್ನ ಅವರು ಹೇಳ್ತಿದ್ದಾರೆ. ಅದರ ಮೂಲಕ ನಿಮ್ಮ ಇಕಿಗಾಯ್ ಏನು ಅದನ್ನು ನೀವು ಕಾಂಪ್ರಮೈಸ್ ಮಾಡದೆ ಬದುಕ್ತಿದ್ದೀರಾ ಅಂತ ನೋಡೋಕ್ಕೆ. ಮೊದಲನೇದು, ನಿಮಗೆ ಏನಂದರೆ ತುಂಬ ಇಷ್ಟ ಅದನ್ನು ನೀವು ಮಾಡ್ತೀರಾ. ಏನನ್ನು ಮಾಡುವಾಗ ಫುಲ್ ಆ್ಯಂಡ್ ಫುಲ್ ನೀವು ಫೋಕಸ್ಡ್ ಆಗಿರ್ತೀರಾ. ಫಾರ್ ಎಕ್ಸಾಂಪಲ್, ಆ ಕೆಲಸನ ಮಾಡಿ ಮುಗಿಸೋವಾಗ ಓಹ್ ಇಷ್ಟೊತ್ತಾಯ್ತಾ, ಇಷ್ಟು ಟೈಮ್ ಹೋಗಿದೆ ಗೊತ್ತಾಗಿಲ್ವಲ್ಲ ಅನ್ನೋ ಮೋಡ್ಗೆ ನಾವು ಬರ್ತೀವಲ್ಲ, ಅಂತಹ ವಿಷಯ ಏನು? ಕೆಲವರು ಕುಕ್ ಮಾಡೋವಾಗ ಆ ಮೋಡಲ್ಲಿರ್ತಾರೆ. ಕುಕ್ಕಿಂಗ್ ಮಾಡೋವಾಗ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಿರಲ್ಲ. ಕೆಲವರಿಗೆ ಬರೆಯೋವಾಗ, ಕೆಲವರಿಗೆ ಡ್ಯಾನ್ಸ್ ಆಡೋವಾಗ, ಹಾಡಾಡೋವಾಗ, ಹಾಡನ್ನು ಕೇಳೋವಾಗ, ಬುಕ್ನ ಓದೋವಾಗ, ಕೆಲವರಿಗೆ ಮೂವಿ ನೋಡೋವಾಗ. ಹೀಗೆ ಒಬ್ಬೊಬ್ರಿಗೂ ಏನಾದರೂ ಒಂದು ವಿಷಯವನ್ನು ಮಾಡೋವಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂದು ಫ್ಲೋ ಅಲ್ಲಿರ್ತಾರೆ, ಅವರು ಡಿಸ್ಟರ್ಬೇ ಆಗಲ್ಲ. ತುಂಬ ಜನ ಅವರ ಫ್ರೆಂಡ್ ಜೊತೆ ಮಾತಾಡೋವಾಗ ಆಗಲಿ ಇಲ್ಲ ಫ್ಯಾಮಿಲಿ ಜೊತೆ ಇರೋವಾಗ ಆಗಲಿ ಎಷ್ಟು ಡಿಸ್ಟ್ರಾಕ್ಷನ್ಸ್ ಬಂದರೂ ಡಿಸ್ಟರ್ಬ್ ಆಗಲ್ಲ. ಇವಾಗ ಅದು ತುಂಬ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಆ ಒಂದು ವಿಷಯವನ್ನು ಮಾಡೋವಾಗ ನೀವು ಫುಲ್ಲಿ ಇನ್ವಾಲ್ವ್ಡ್ ಆಗಿರ್ತೀರ ಅಲ್ವಾ? ಎಕ್ಸಾಂಪಲ್ಗೆ ಪಬ್ಜಿ ಆಡುವಾಗ ಎಷ್ಟು ಇನ್ವಾಲ್ವ್ಡ್ ಆಗಿರ್ತೀರ, ಆ ರೀತಿ ಒಂದು ಫ್ಲೋ ಸ್ಟೇಟ್, ಅದನ್ನೇ ಇವರು ಹೇಳ್ತಿರೋದು. ಸೊ ಆ ಫುಲ್ ಫ್ಲೋ ಅಲ್ಲಿ ನೀವು ಏನನ್ನು ಮಾಡ್ತೀರಾ ಅದನ್ನು ನೀವು ಇಷ್ಟಪಟ್ಟು ಮಾಡೋದು, ಅದೇ ನಂಬರ್ 1. ನಂಬರ್ 2, ಏನನ್ನು ನೀವು ಚೆನ್ನಾಗಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನನಗೆ ಹಾಡನ್ನು ಹಾಡೋಕ್ಕೆ ಇಷ್ಟ, ಆದರೆ ನಾನು ಚೆನ್ನಾಗಿ ಹಾಡ್ತೀನಾ ಅನ್ನೋದು ಕ್ವೆಶ್ಚನ್. ಸೊ ನನಗೆ ಹಾಡೋದು ಇಷ್ಟ ಇರೋವಾಗ ಅದನ್ನು ನಾನು ಚೆನ್ನಾಗಿಯೂ ಹಾಡೋವಾಗ ಅದು ನನ್ನ ಪ್ಯಾಷನ್ ಆಗಿ ಬದಲಾಗುತ್ತೆ. ಅವರೇ ಸಿಂಗರ್ಸ್ ಆಗ್ತಾರೆ. ಸೊ ನಿಮಗೆ ಇಷ್ಟ ಆಗೋ ವಿಷಯವನ್ನು ನೀವು ಚೆನ್ನಾಗಿ ಮಾಡಿದ್ರೆ ಅದು ನಿಮ್ಮ ಪ್ಯಾಷನ್ ಆಗುತ್ತೆ. ಹಾಗೆ ಮಾಡೋದ್ರಿಂದ ನಿಮಗೆ ಹಣ ಬರ್ತಿದೆಯಾ? ಹಾಗಾದರೆ ಅದೊಂದು ಸೂಪರಾದ ಪ್ರೊಫೆಷನ್ ಅಲ್ವಾ? ಫಾರ್ ಎಕ್ಸಾಂಪಲ್, ನನಗೆ ಹಾಡೋಕ್ಕೆ ಇಷ್ಟ, ನಾನು ಚೆನ್ನಾಗೂ ಹಾಡ್ತೀನಿ, ಅದಕ್ಕೋಸ್ಕರ ನಾನು ಹಣ ಅರ್ನ್ ಮಾಡ್ತಿದ್ದೀನಿ, ಯಾಕಂದರೆ ಸಿಂಗರ್ ಆಗಿದ್ದೀನಿ ಅನ್ನೋವಾಗ ಇಲ್ಲಿ 3 ವಿಷಯಗಳನ್ನ ಅಚೀವ್ ಮಾಡಿಬಿಟ್ವಿ. ಸೊ ಇವರೆಲ್ಲ ಹೇಗೆ ಅಂದರೆ ಇಷ್ಟ ಆದ ವಿಷಯವನ್ನು ಹಣನೂ ಸಂಪಾದನೆ ಮಾಡಿಕೊಂಡು ಮಾಡ್ತಿದ್ದಾರೆ. ಒಳ್ಳೆ ವಿಷಯ. ಆದರೆ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಕೆಲಸನ ನಾನು ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ಹಣನೂ ಬರುತ್ತೆ, ಅದು ನನ್ನ ಪ್ರೊಫೆಷನ್, ಆದರೆ ಅದನ್ನು ನಾನು ಇಷ್ಟಪಟ್ಟು ಮಾಡ್ತಿದ್ದೀನಾ ಅಂತ ಕೇಳಿದ್ರೆ
ಅಲ್ಲಿ ಒಂದು ಕ್ವೆಶನ್ ಇದೆ. ಇನ್ನೊಂದು ವಿಷಯ ನೋಡೋಣ. ನೀವು ಮಾಡುವಂಥದ್ದು ಈ ಪ್ರಪಂಚಕ್ಕೆ ಅವಶ್ಯಕತೆ ಇದೆಯಾ? ಫಾರ್ ಎಕ್ಸಾಂಪಲ್, ತುಂಬ ಜನ ಈ ಟೊಬ್ಯಾಕೊ ಪ್ಲ್ಯಾಂಟ್ಸ್ನ ಅವರು ಅದನ್ನು ಇಷ್ಟಪಟ್ಟು ಮಾಡ್ತಿಲ್ಲ. ಆದರೆ ಟೊಬ್ಯಾಕೊನ ಕ್ರಿಯೇಟ್ ಮಾಡೋದನ್ನು ಒಂದು ಪ್ರೊಫೆಷನ್ ಆಗಿ ಜನರು ಮಾಡ್ತಿದ್ದಾರೆ. ಮೇ ಬಿ ಹಣ ಬರ್ತಿದೆ ಅನ್ನೋದ್ರಿಂದ ಅದನ್ನು ಮಾಡ್ತಾರೆ. ಆದರೆ ಅದು ಪ್ರಪಂಚಕ್ಕೆ ಬೇಕಿದೆಯಾ ಅಂತ ನೋಡಿದ್ರೆ ಅದರ ಅವಶ್ಯಕತೆ ಇಲ್ಲ. ಆದರೆ ಹೆಚ್ಚು ಟೈಮ್ಸಲ್ಲಿ ಪ್ರಪಂಚಕ್ಕೆ ಬೇಕಿರೋದನ್ನು ನೀವು ಮಾಡ್ತೀರಾ. ಫಾರ್ ಎಕ್ಸಾಂಪಲ್, IT ಇಂಡಸ್ಟ್ರಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ, ಇಷ್ಟಪಟ್ಟು ಕೆಲಸ ಮಾಡ್ತಿಲ್ಲ, ಆದರೆ ಈ ಪ್ರಪಂಚಕ್ಕೆ ಅದು ಅವಶ್ಯಕತೆ ಇದೆ, ನಿಮಗೆ ಹಣನೂ ಬರ್ತಿದೆ ಅನ್ನೋವಾಗ ಅದು ನಾರ್ಮಲ್ ಆದ ವಿಷಯ ಆಗುತ್ತೆ. ಆದರೆ ಅದನ್ನು ನೀವು ಇಷ್ಟಪಟ್ಟು ಮಾಡ್ತಿದ್ದೀರಾ ಅನ್ನೋದು ಗೊತ್ತಿಲ್ಲ. ಸೊ ಇನ್ನೊಂದು, ನೀವು ಒಂದನ್ನು ಲವ್ ಮಾಡ್ತಿದ್ದೀರಾ, ಅದೇ ವಿಷಯ ಈ ಪ್ರಪಂಚಕ್ಕೂ ಬೇಕು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನನಗೆ ಬುಕ್ನ ಓದೋಕ್ಕೆ ಇಷ್ಟ, ನಾನು ಅದನ್ನು ಓದಿ ಹೇಳೋದ್ರಿಂದ ತುಂಬ ಜನರಿಗೆ ಯೂಸ್ ಆಗ್ತಿದೆ ಅಂದರೆ ಅದು ಒಳ್ಳೆಯ ವಿಷಯ ಅಲ್ವಾ? ಆವಾಗ ಇದು ಒಂದು ಮಿಷನ್ ಆಗಿ ಬದಲಾಗುತ್ತೆ. ಮದರ್ ತೆರೆಸಾಗೆ ಅವ್ರಿಗೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಇಷ್ಟ ಇದ್ದಿರ್ಬೋದು, ಅದನ್ನು ಅವರು ಲವ್ ಮಾಡಿದ್ದಾರೆ ಸಹ, ಅದು ಈ ಪ್ರಪಂಚಕ್ಕೂ ಅವಶ್ಯಕತೆ ಇತ್ತು, ಹಾಗಾಗಿ ಅದೊಂದು ಮಿಷನ್ ಆಗಿ ಬದಲಾಯಿತು. ಸೊ ಈ ರೀತಿ 4 ವಿಷಯ ಒಂದಾದರೆ ಹೇಗಿರುತ್ತೆ? ನಾನು ಆ ಸಿಂಗಿಂಗ್ ಎಕ್ಸಾಂಪಲ್ ತಗೊಳ್ತೀನಿ. ನನಗೆ ಹಾಡೋಕ್ಕೆ ತುಂಬ ಇಷ್ಟ, ಚೆನ್ನಾಗಿ ಹಾಡ್ತೀನಿ ಸಹ, ಅದರಿಂದ ನಾನು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಅದನ್ನೆಲ್ಲ ಮೀರಿ ನಾನು ಹಾಡೋದ್ರಿಂದ ಅಟ್ಲೀಸ್ಟ್ 4 ಜನ 4 ನಿಮಿಷ ಆದರೂ ನೆಮ್ಮದಿಯಾಗಿದ್ದಾರೆ ಅಂದರೆ ತುಂಬ ಒಳ್ಳೆಯ ವಿಷಯ ಅಲ್ವಾ? ಅದು ಒಂದು ಪ್ರಾಪರ್ ಆದ ಇಕಿಗಾಯ್. ಈ ರೀತಿ ನಿಮ್ಮ ಇಕಿಗಾಯ್ನ ಈ 4 ಪಾಯಿಂಟ್ಸಿಂದ ಕಂಡುಹಿಡಿಬೋದು. ಒನ್ಸ್ ನೀವು ನಿಮ್ಮ ಇಕಿಗಾಯ್ನ ಫೈಂಡ್ ಮಾಡಿಬಿಟ್ರೆ ಹಲವು ವರ್ಷ ನೀವು ಖುಷಿಯಾಗಿ ಬದುಕೋದು ತುಂಬ ಸಿಂಪಲ್ ಆದ ವಿಷಯ ಅಂತೆ. ಜೈಲಲ್ಲಿರೋ ಖೈದಿಗೆ ಸಹ ಅವ್ರಿಗೆ ಆಚೆ ಬಂದ ಮೇಲೆ ಮಾಡೋಕ್ಕೆ ಒಂದು ಟಾಸ್ಕ್ ಇದೆ ಅಂದರೆ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಯಾಕೆ ಅಂದರೆ ಒಂದು ವಿಷಯ ಇದೆ, ಅದನ್ನು ಮಾಡೋದಿದೆ, ಒಂದು ಏಮ್ ಇದೆ, ಅದನ್ನು ಮಾಡಬೇಕು ಅಂತಲೇ ಹೆಲ್ದಿಯಾಗಿರ್ತಾರೆ. ತುಂಬ ಜನ ಅವರ ಲೈಫಲ್ಲಿ ನನ್ನ ಹತ್ರ ಕಾಸಿದೆ, ಮನೆ ಇದೆ, ಫ್ಯಾಮಿಲಿ ಇದೆ, ಆದರೆ ಏನೋ ಮಿಸ್ ಆಗ್ತಿದೆ ಅಂತ ಅಂದ್ಕೊಳ್ಳೋವಾಗ ನಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಯಾಕಂದರೆ ನಮ್ಮ ಲೈಫಲ್ಲಿ ಒಂದು ಏಮ್ ಇಲ್ಲ, ಯಾಕೆ ನಾವಿದ್ದೀವಿ ಅನ್ನೋ ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಕಾಸಿದೆ, ಕಾರಿದೆ, ಬಂಗ್ಲಾ ಇದೆ, ಆದರೆ ಅದನ್ನೆಲ್ಲ ಇಟ್ಕೊಂಡು ನಾನು ಏನು ಮಾಡ್ತೀನಿ ಅಂತ ಪ್ರಶ್ನೆ ಬರೋವಾಗ ಅಷ್ಟೆಲ್ಲ ಇದ್ದೂ ಏನೂ ಯೂಸ್ ಇರಲ್ಲ. ಅದೇ ಒಬ್ರಿಗೆ ಮನೇಲಿ 4 ಮಗು ಇದೆ, ವೈಫ್ ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಳ್ಬೇಕು, ದೊಡ್ಡದಾಗಿ ಸಂಪಾದನೆ ಏನೂ ಇಲ್ಲ ಅನ್ನೋವಾಗ ಅದಕ್ಕೋಸ್ಕರನೇ ಅವರು ಹೆಚ್ಚಾಗಿ ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಅವ್ರಿಗೆ ಒಂದು ಏಮ್ ಇರೋದ್ರಿಂದ ಅವರು ಹೆಚ್ಚು ವರ್ಷ ಬದುಕ್ತಾರೆ ಅಂತ ಹೇಳ್ತಿದ್ದಾರೆ. 80% ಆಫ್ ಜನರಿಗೆ ಅವರು ಬದುಕೋಕ್ಕೆ ಒಂದು ಕಾರಣ ಬೇಕಿದೆ. 60% ಜನರಿಗೆ ಅವರು ಸಾಯೋಕ್ಕೆ, ಅಂದರೆ ಇದಕ್ಕೋಸ್ಕರ ನಾನು ಸಾಯ್ತೀನೋ, ಈ ಪ್ರಪಂಚದ ನೆಮ್ಮದಿಗೋಸ್ಕರ ನಾನು ಸಾಯ್ತೀನಿ, ಈ ಪರ್ಸನ್ಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ, ನನ್ನ ಲವ್ವರ್ಗೋಸ್ಕರ ನಾನು ಪ್ರಾಣನೇ ಕೊಡ್ತೀನಿ, ಈ ರೀತಿ ಒಂದು ಪರ್ಸನ್ ಇಲ್ಲ ಒಂದು ವಿಷಯ ಬೇಕಾಗುತ್ತೆ. ಎಲ್ರಿಗೂ ಅವ್ರಿಗೆ ಇಷ್ಟ ಇರೋ ಕೆಲಸನ ಮಾಡೋಕ್ಕೆ ಆಸೆನೇ, ಆದರೆ ಅರ್ನಿಂಗ್ ಅಂತ ಬಂದಾಗ ಭಯ ಆಗುತ್ತೆ. ಸೊ ನೀವು ಒಂದು ಇಕಿಗೈನ ಅಚೀವ್ ಮಾಡಬೇಕಂದ್ರೆ ಕೆಲವು ಸಿಂಪಲ್ ಆದ ವಿಷಯಗಳಿವೆ. ಮೊದಲು ನೀವು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು, ಅದು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ನನಗೆ ಡ್ಯಾನ್ಸ್ ಆಡಬೇಕು ಅಂತ ಇಷ್ಟನೇ, ಆದರೆ ಹೆಂಗಂದ್ರೆ ಹಂಗೆ ಆಡ್ತಿದ್ರೆ ಯಾರಾದರೂ ಅದನ್ನ ನೋಡಿ ಎಂಜಾಯ್ ಮಾಡ್ತಾರಾ? ಅದಕ್ಕೆ ಯಾಕೆ ಹಣ ಕೊಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಸೊ ಆ ಡ್ಯಾನ್ಸಲ್ಲಿ ಏನೇನು ಫಾರ್ಮ್ಸ್ ಎಲ್ಲ ಇದೆ ಅನ್ನೋದನ್ನು ಕಲ್ತ್ಕೊಳ್ಬೇಕು. ನನಗೆ ಇಷ್ಟ ಇರೋ ವಿಷಯವನ್ನು ಇನ್ನೂ ಬೆಟರಾಗಿ ತಿಳ್ಕೊಳ್ಳೋಕ್ಕೆ ಎಫರ್ಟ್ ಹಾಕಬೇಕು. ನನ್ನ ಸುತ್ತ 100 ಜನ ಡ್ಯಾನ್ಸ್ ಆಡ್ತಾರೆ, ಆದರೆ ಅವ್ರಿಗಿಂತ ಡಿಫ್ರೆಂಟಾಗಿ ನಾನು ಏನನ್ನು ಮಾಡಿದ್ರೆ ಯುನಿಕ್ಕಾಗಿ ಕಾಣ್ತೀನಿ, ಯಾವಾಗ ನನ್ನ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ನನ್ನ ಸ್ಕಿಲ್ನ ಹೇಗೆ ಡೆವಲಪ್ ಮಾಡ್ಬೋದು ಅನ್ನೋ ಪ್ರತಿ ವಿಷಯಗಳನ್ನ ನಾನು ಕಲಿಬೇಕು. ಚಿಕ್ಕ ಚಿಕ್ಕ ಚಾಲೆಂಜಸ್ ಇರಬೇಕು, ನನ್ನ ಸ್ಕಿಲ್ನ ಡೆವಲಪ್ ಮಾಡೋಕ್ಕೆ ಬೇಕಾದ ಎಲ್ಲ ವಿಷಯಗಳು ಇರಬೇಕು. ಇದೆಲ್ಲ ಮಾಡಿದ ಮೇಲೆ ಒಂದು ಫ್ಲೋ ಬರೋ ಚಾನ್ಸಸ್ ಇದೆ. ಯಾಕಂದರೆ ನನಗೆ ಇಷ್ಟ ಇರೋ ವಿಷಯವನ್ನು ಮಾಡ್ತಿದ್ದೀನಿ, ಅದನ್ನು ಚೆನ್ನಾಗಿ ತಿಳ್ಕೊಂಡು ಮಾಡ್ತಿದ್ದೀನಿ, ಹಾಗಿರೋವಾಗ ಅದೊಂದು ಆರ್ಟಾಗಿ ಬದಲಾಗುತ್ತೆ. ಆ ಪ್ಲೇಸಲ್ಲಿ ಡಿಸ್ಟ್ರಾಕ್ಷನ್ ಕಡಿಮೆ ಆಗೋಕ್ಕೆ ಏನೆಲ್ಲ ಮಾಡಬೇಕೋ ಅದೆಲ್ಲ ನಾನು ಮಾಡಬೇಕು. ನಂತರ ನನ್ನ ಕೆಲಸನ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅದನ್ನು ನಾನು ಮಾಡಬೇಕು. ಹೀಗೆ ಒಂದು ಫ್ಲೋನ, ನಮಗೆ ಇಷ್ಟ ಆದ ವಿಷಯವನ್ನು ಸೂಪರಾಗಿ ಕನ್ವರ್ಟ್ ಮಾಡಿ ಜಾಬಾಗಿ ಚೇಂಜ್ ಮಾಡ್ಕೊಳ್ಳೋ ಆಪರ್ಚುನಿಟಿನ ಕ್ರಿಯೇಟ್ ಮಾಡೋದು. ನಮಗೆ ಇಷ್ಟ ಇರೋ ಕೆಲಸನ ಯಾಕೆ ಮಾಡಬೇಕು ಅನ್ನೋಕ್ಕೆ ಐನ್ಸ್ಟೀನ್ ಒಂದು ರಿಲೇಟಿವಿಟಿ ಥಿಯರಿ ಹೇಳಿದ್ದಾರೆ. ನಿಮಗೆ ಇಷ್ಟ ಇಲ್ಲದೆ ಇರೋ ಒಬ್ಬ ಬೋರಿಂಗ್ ಪರ್ಸನ್ ಜೊತೆ 1 ಮಿನಿಟ್ ಸ್ಪೆಂಡ್ ಮಾಡಿ, ಆ 1 ಮಿನಿಟ್ ಕೂಡ 1 ಅವರ್ ಥರ ಇರುತ್ತೆ. ಅದೇ ಒಂದು ಸುಂದರವಾದ ಹುಡುಗಿ ಜೊತೆ, ಇಲ್ಲ ನಿಮಗೆ ಇಷ್ಟ ಇರೋ ಹುಡುಗಿ ಜೊತೆ, ಇಲ್ಲ ಇಷ್ಟ ಇರೋ ಪರ್ಸನ್ ಜೊತೆ ಮಾತಾಡಿ ನೋಡಿ, 1 ಅವರ್ ಸಹ 1 ನಿಮಿಷದ ರೀತಿ ಇರುತ್ತೆ.
ಹಾಗೆ ನಿಮಗೆ ಇಷ್ಟ ಇರೋ ಕೆಲಸನ 9 to 6 ಮಾಡಿದರೆ ಹೇಗಿರುತ್ತೆ? ಫುಲ್ ಖುಷಿಯಾಗಿರ್ತೀರ ತಾನೇ. ನಮ್ಮ ಬ್ರೈನ್ಗೆ 1 ಸೆಕೆಂಡಲ್ಲಿ ಹಲವು ಮಿಲಿಯನ್ ಇನ್ಫಾರ್ಮೇಷನ್ನ ಗ್ರಾಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತೆ. ಆದರೆ ಒಂದು ಟ್ವಿಸ್ಟ್ ಇದೆ. ಎಷ್ಟೋ ಮಿಲಿಯನ್ ಇನ್ಫಾರ್ಮೇಷನ್ನ ಗ್ರಾಸ್ಪ್ ಮಾಡಿದ್ರೂ ಸಹ ಪ್ರಾಸೆಸ್ ಮಾಡೋದು ತುಂಬ ಕಮ್ಮಿಯಾದ ಇನ್ಫಾರ್ಮೇಷನ್ನ ಅಂತೆ. ಸೊ ಒಂದು ಫ್ಲೋನ ನೀವು ಅಚೀವ್ ಮಾಡಬೇಕಂದ್ರೆ ಅದರ ಫಸ್ಟ್ ಟಾಸ್ಕ್ಗೆ ಮೊದಲು ಒಂದು ಟಾಸ್ಕಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಅನ್ನೋದು. ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ನಮ್ಮ ಪ್ರಾಡಕ್ಟಿವಿಟಿಯಲ್ಲಿ 60% ಕಡಿಮೆ ಆಗುತ್ತಂತೆ. ಈ ರೀತಿಯ ಪ್ರಾಬ್ಲಮ್ ಇದೆ ಅನ್ನೋದನ್ನು ಆಥರ್ ಹೇಳಿದ್ದಾರೆ. ನೀವು ಆ ಫ್ಲೋನ ಅಚೀವ್ ಮಾಡೋಕ್ಕೆ ಚಿಕ್ಕ ಚಿಕ್ಕ ಟಿಪ್ಸ್ನ ಕೊಟ್ಟಿದ್ದಾರೆ. ನಿಮ್ಮ ದಿನದ ಮೊದಲನೇ 1 ಅವರ್ ಮತ್ತು ಲಾಸ್ಟ್ 1 ಅವರಲ್ಲಿ ಸ್ಕ್ರೀನ್ಸೇ ನೋಡಬೇಡಿ. ಸ್ಕ್ರೀನ್ಸ್ ಅಂದರೆ ವಿಂಡೋ ಸ್ಕ್ರೀನ್ಸ್ ಅಲ್ಲ, ನಿಮ್ಮ ಮೊಬೈಲ್ ಸ್ಕ್ರೀನ್, ಲ್ಯಾಪ್ಟಾಪ್ ಇಲ್ಲ TV ಸ್ಕ್ರೀನ್. ಅದನ್ನು ನೋಡಿಕೊಂಡು ನಿಮ್ಮ ಡೇನ ಕ್ಲೋಸ್ ಮಾಡಬೇಡಿ. ಹಾಗೆ ಅದನ್ನು ನೋಡ್ತಾ ನಿಮ್ಮ ದಿನನ ಶುರು ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನೊಂದು, ವಾರದಲ್ಲಿ ಅಟ್ಲೀಸ್ಟ್ ಒಂದು ದಿನ ಆದರೂ ಟೆಕ್ನಾಲಜಿ ಇಲ್ಲದೇ ಟೈಮ್ ಸ್ಪೆಂಡ್ ಮಾಡಿ. ಒಂದು ವೇಳೆ ತುಂಬ ಡಿಫಿಕಲ್ಟ್ ಆಗಿದ್ದರೆ ಮಂತ್ಲಿ ಒನ್ಸ್ ಮಾಡೋಕ್ಕೆ ಶುರು ಮಾಡಿ, ನಂತರ ವೀಕ್ಲಿ ಒನ್ಸ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಆ ಥರ ಟೆಕ್ ಫ್ರೀ ಆಗಿದ್ದರೆ ಈ ಸ್ಲೀಪ್ ಸ್ಕೋರ್ ಎಲ್ಲ 97% ಬರುತ್ತೆ. ಫೋನ್ ಪಿಕ್ ಮಾಡಿದ್ರೇ ಕಚ 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 ಅಂತಾರೆ ಅನ್ನೋ ಫೀಲಿಂಗ್ ನಿಮಗೆ ಇದೆಯಾ? ಏನಂದರೆ ಒಂದು ಇಂಪಾರ್ಟೆಂಟ್ ಆದ ವಿಷಯ ನೀವು ಶುರು ಮಾಡ್ತಿದ್ದೀರಾ, ಆ ಫ್ಲೋ ಅಲ್ಲಿ ನೀವು ಜಂಪ್ ಮಾಡ್ತಿದ್ದೀರಾ ಅಂದರೆ ಆ ಮೂಮೆಂಟಲ್ಲಿ ಸ್ವಲ್ಪ ಟೈಮ್ವರೆಗೂ ಮೊಬೈಲ್ನ DNDಯಲ್ಲಿ ಇಡಿ. ಒಂದು ಹಾಫ್ ಆನ್ ಅವರ್ ಟೈಮ್ ಸೆಟ್ ಮಾಡ್ಕೊಳ್ಳಿ. ಈ ಹಾಫ್ ಆನ್ ಅವರ್ ಫೋನ್ನ DNDಯಲ್ಲಿ ಇಡಿ. ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ನಾನು ಫೋಕಸ್ ಮಾಡ್ತೀನಿ ಅಂತ ನೀವು ಸೆಟ್ ಮಾಡಿಕೊಂಡ್ರೆ ಸೂಪರಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನಂತರ ನೀವೊಂದು ವಿಷಯನ ಶುರು ಮಾಡುವಾಗ ಜೋಶಿಂದ ಶುರು ಮಾಡಿದ್ರೆ ಸೂಪರಾಗಿರುತ್ತಲ್ಲ. ಯಾವುದೇ ವಿಷಯ ಆದರೂ ಸ್ವಲ್ಪ ಎಂತೂಸಿಯಾಸ್ಟಿಕ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕುಕ್ ಮಾಡುವಾಗ ಸಾಂಗ್ ಎಲ್ಲ ಹಾಡಿಕೊಂಡು ಕುಕ್ ಮಾಡಿಕೊಟ್ರೆ ಹೇಗಿರುತ್ತೆ? ವಾವ್, ವಾಟ್ ಅ ಹ್ಯಾಪಿ ಮಾಮ್ ಅಂತ ಅನಿಸುತ್ತೆ ಅಲ್ವಾ? ಆ ರೀತಿಯೇ ಒಂದು ಕೆಲಸನ ಶುರು ಮಾಡುವಾಗ ಯಾವುದೋ ಒಂದು ಸಾಂಗ್ ಕೇಳಿದರೆ ನಿಮಗೆ ಫುಲ್ ಜೋಶ್ ಸಿಗುತ್ತೆ ಅಂದರೆ ಆ ಸಾಂಗ್ನ ಕೇಳಿ ಮುಗಿಸಿದ ಮೇಲೇ ಆ ಕೆಲಸನ ಶುರು ಮಾಡಿ ಅಂತಿದ್ದಾರೆ. ತುಂಬ ಕೆಲಸ ಇದೆ ಅಲ್ವಾ, ಅದನ್ನು ಹೇಗೆ ಪ್ರಾಪರಾಗಿ ಒಂದು ಫ್ಲೋ ಅಲ್ಲಿ ಮಾಡೋದು ಅಂತ ಕೇಳಿದ್ರೆ ಈ ಕೆಲಸನ ನಾವು ಡಿವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಬುಕ್ನ ಓದ್ತಿದ್ದೀನಿ ಅಂದರೆ ಯಾವ ಬುಕ್ನ ಚೂಸ್ ಮಾಡ್ತೀನಿ ಅನ್ನೋಕ್ಕೆ ಮಾರ್ನಿಂಗ್ 1 ಅವರ್ ಟೈಮ್, ನಂತರ ಬುಕ್ನ ಓದೋಕ್ಕೆ 2 ಅವರ್ಸ್, ನಂತರ ಅದರ ನೋಟ್ಸ್ನ ಲಿಸ್ಟ್ ಔಟ್ ಮಾಡೋಕ್ಕೆ ಈವ್ನಿಂಗ್ 1 ಅವರ್ ಟೈಮ್. ಇದೆಲ್ಲನೂ ರಿಲೇಟೆಡ್ ವರ್ಕ್ಸೇ, ಆದರೆ ಡಿವೈಡ್ ಮಾಡಿ ಮಾಡುವಾಗ ತುಂಬ ಈಸಿಯಾಗಿರುತ್ತೆ. ಎಲ್ಲೋ ಒಂದು ಕಡೆ ಕೆಲಸ ಮಾಡೋದು, ಗ್ಯಾಸ್ ಬಿಲ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಎಕ್ಸೆಟ್ರಾ, ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದೆ ನನಗೆ ಪ್ರತಿ ಮಂತ್ಸ್. ಅದನ್ನೆಲ್ಲ ಹೇಗೆ ಮಾಡೋದು ಅಂತ ಕೇಳಿದರೆ ಅದನ್ನೆಲ್ಲ ಡಿವೈಡ್ ಮಾಡಿ. 1 ಡೇ ಇಲ್ಲ ಹಾಫ್ ಅ ಡೇ, ಇವತ್ತು ಮಾರ್ನಿಂಗ್ ನಾನು ಬ್ಯಾಂಕ್ಗೆ ಹೋಗ್ತೀನಿ, ಈ ಬಿಲ್ ಕಟ್ಟೋ ಕೆಲಸ ಎಲ್ಲ ಮುಗಿಸ್ತೀನಿ. ಹೊರಗೆ ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸಗಳಿರುತ್ತೆ ಅಲ್ವಾ, ಅದಕ್ಕೆಲ್ಲ ನಿಮಗೆ ಮೆಂಟಲ್ ಪವರ್ ಬೇಕಾಗಲ್ಲ, ಜಸ್ಟ್ ಫಿಸಿಕಲ್ ಪವರ್ ಬೇಕು ಅನ್ನೋದನ್ನೆಲ್ಲ ಹಾಗೆ ಅಲೋಕೇಟ್ ಮಾಡಿ ಕಂಪ್ಲೀಟ್ ಮಾಡಿಬಿಟ್ರೆ ಪ್ರಾಪರಾಗಿ ಅದನ್ನು ಶೆಡ್ಯೂಲ್ ಮಾಡಿರೋ ಹಾಗೆ ಇರುತ್ತೆ. ಇನ್ನೊಂದು ಕಡೆ ಮೇಲ್ ಬರ್ತಿದೆ, ಮೆಸೇಜಸ್ ಬರ್ತಿದೆ, ಎಲ್ಲದಕ್ಕೂ ರಿಪ್ಲೈ ಮಾಡಬೇಕಲ್ಲ, ರಿಟರ್ನ್ ಕಾಲ್ ಮಾಡೋಕ್ಕೆ ತುಂಬ ಇರಿಟೇಟಿಂಗ್ ಆಗಿದೆ ಅನ್ನೋ ಹಾಗೆ ಫೀಲ್ ಮಾಡೋಕ್ಕೆ ಒಂದು ಟಿಪ್ಸ್ ಹೇಳಿದ್ದಾರೆ. ಲೈಕ್ ಬೆಳಗ್ಗೆ ಒಂದು ಟೈಮ್ ಇಲ್ಲ ಈವ್ನಿಂಗ್ ಒಂದು ಟೈಮ್ ಇಲ್ಲ ಒಂದು ಡೇ ಅಲ್ಲಿ ಪರ್ಟಿಕ್ಯುಲರಾಗಿ ಈ ಟೈಮಲ್ಲೇ ನಾನು ಮೇಲ್ಸ್ಗೆ ರೆಸ್ಪಾಂಡ್ ಮಾಡ್ತೀನಿ, ಈ ಟೈಮಲ್ಲಿ ಎಲ್ಲ ಕಾಲ್ಸ್ಗೂ ಆನ್ಸರ್ ಮಾಡ್ತೀನಿ ಅಂತ ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಉಳಿದಿರೋ ಟೈಮಲ್ಲಿ ನೀವು ರಿಲ್ಯಾಕ್ಸ್ ಆಗಿ ಬೇರೆ ಕೆಲಸ ಮಾಡ್ಕೊಳ್ಬೋದು. ಯಾವ ಮೇಲ್ ಬಂದರೆ ಏನು, ಹೇಗಿದ್ದರೂ ಇವತ್ತು ಇಲ್ಲ ನೀವು ಸೆಟ್ ಮಾಡಿರೋ ಟೈಮಲ್ಲಿ ನೋಡ್ತೀರಾ. ಆ ಟೈಮ್ನ ಅಲೋಕೇಟ್ ಮಾಡಿ, ನೀವು ಡೆಡಿಕೇಟ್ ಮಾಡಿ ಮಾಡುವಾಗ ಆ ಟಾಸ್ಕ್ನನ್ನು ನೀವು ಕಂಪ್ಲೀಟ್ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಹಲವು ಟಾಸ್ಕಿಂದ ನಿಮ್ಮ ಬ್ರೈನ್ ಟಯರ್ಡ್ ಆಗದೆ ಎಲ್ಲ ಟಾಸ್ಕ್ನ ಫೋಕಸ್ಡ್ ಆಗಿ ಮಾಡೋಕ್ಕಾಗುತ್ತೆ. ತುಂಬ ಜನರಿಗೆ ಅನಿಸುತ್ತೆ ನೀವು ಮಾಡೋ ಕೆಲಸ ಹಾಗಿದೆ, ಸೊ ದಟ್ ನೀವು ಟೈಮ್ ಸೆಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಾಡ್ತೀರಾ. ನಮ್ಮ ಕೆಲಸ ಹಾಗಿದೆಯಾ, ಎಷ್ಟು ಕಷ್ಟ ಇದೆ ಗೊತ್ತಾ ಅಂತ. ಆ್ಯಕ್ಚುಲಿ ಇವರು ಏನು ಹೇಳ್ತಿದ್ದಾರೆ ಅಂದರೆ ಬಿಲ್ಗೇಟ್ಸ್ ಸಹ ಡೈಲಿ ರಾತ್ರಿ ಪಾತ್ರೆ ತೊಳಿತಾರಂತೆ. ಆದರೆ ಆ ಕೆಲಸನ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಬದಲಾಯಿಸೋದು ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಆದರೆ ಇವರು ಹೇಗೆ ಅದನ್ನು ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ ಅಂದರೆ, ನಾನು ಮೊದಲು ತಪ್ಪಲೆನ ಉಜ್ತೀನಿ, ಅವ್ರ ಮನೆಯಲ್ಲಿ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಸೊ ಪ್ಲೇಟ್ಸ್ನ ಹೇಳಿದ್ದಾರೆ, ಮೊದಲು ಪ್ಲೇಟ್ಸ್ನ ಸ್ಕ್ರಬ್ ಮಾಡ್ತೀನಿ, ಆಮೇಲೆ ಸ್ಪೂನ್ಸ್, ಆಮೇಲೆ ಫೋರ್ಕ್, ಆಮೇಲೆ ಗ್ಲಾಸಸ್ನ ಸ್ಕ್ರಬ್ ಮಾಡ್ತೀನಿ ಅಂತ ಅಲೋಕೇಟ್ ಮಾಡ್ಕೊಳ್ತಾರೆ. ಅದನ್ನ ಅವರು ಪ್ರಾಪರಾಗಿ ಮಾಡೋದನ್ನು ಒಂದು ಆರ್ಟ್ನ ಹಾಗೆ ಮಾಡ್ತಿದ್ದಾರೆ. ಸೊ ಬಿಲ್ಗೇಟ್ಸ್ ಪಾತ್ರೆ ತೊಳೆಯೋದನ್ನು ಸಹ ಇಂಟ್ರೆಸ್ಟಿಂಗಾಗಿ ಚೇಂಜ್ ಮಾಡಿದ್ದಾರೆ. ಅದೇ ರೀತಿಯೇ ನಮ್ಮ ಲೈಫಲ್ಲಿ ಡೈಲಿ ನಾವು ಮಾಡೋ ಕೆಲಸಗಳಲ್ಲಿ ಎಲ್ಲ ವಿಷಯನೂ ನಮಗೆ ಇಷ್ಟ ಆಗೋ ಹಾಗೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಂದು ಚಿಕ್ಕ ಚಿಕ್ಕ ಕೆಲಸಗಳಿರುತ್ತೆ ಅಲ್ವಾ, ಕಸ ಗುಡಿಸ್ಬೇಕು, ಸೊ ಸಾಂಗ್ ಹಾಡಿಕೊಂಡೆ ಹೇಗೆ ನಾವು ಅದನ್ನು ಎಂಜಾಯ್ ಮಾಡಿಕೊಂಡು ಮಾಡ್ಬೋದು ಅನ್ನೋದನ್ನು
ನೀವೇ ಅದನ್ನು ಪ್ಲ್ಯಾನ್ ಮಾಡಬೇಕು. ಯಾವುದಾದ್ರೂ ಒಂದು ವಿಷಯನ ಫೋಕಸ್ಡಾಗಿ ನಾವು ಮಾಡ್ತಾನೆ ಇದ್ವಿ ಅಂದರೆ ಯಾವ ಐಡಿಯಾಸ್ನೂ ನಮಗೆ ಬರೋದೇ ಇಲ್ಲ. ಆದರೆ ಬೇರೆ ಏನೋ ಕೆಲಸ ಮಾಡ್ತಿರೋವಾಗ ನನಗೊಂದು ಐಡಿಯಾ ಬಂತು ಅನ್ನೋ ರೀತಿ ನಾವು ಹೇಳ್ತೀವಲ್ಲ, ಸೊ ಅಂತಹ ಟೈಮ್ಗೋಸ್ಕರನೇ ನಿಮಗೆ ಹೆಚ್ಚು ವೆಕೇಷನ್ಸ್ ಬೇಕು ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಇವರು ವೆಕೇಷನ್ ಅಂತ ಹೇಳ್ತಿರೋದು ಮೆಡಿಟೇಷನ್ನಾನೇ. ಬಟ್ ನಮ್ಮಲ್ಲಿ ತುಂಬ ಜನ ವೆಕೇಷನ್ ಅಂದ್ರೇ ಕಾಸು ತೊಗೊಂಡು ಖರ್ಚು ಮಾಡಿ ಆ ಟ್ರಿಪ್ ಈ ಟ್ರಿಪ್ ಅಂತ ಹೋಗಿ ಫೋಟೋಸ್ ಎಲ್ಲ ಪೋಸ್ಟ್ ಮಾಡ್ತೀವಿ. ಬಟ್ ಸ್ಟಿಲ್ ನಿಜವಾದ ವೆಕೇಷನ್ ಅಂದರೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ಡಾಗಿ ಇರಬೇಕು. ಅದಕ್ಕೆ ನೀವು ಇರೋ ಜಾಗದಲ್ಲೇ ಮೆಡಿಟೇಷನ್ ಮಾಡಿದ್ರೇ ಸಾಕು. ಸೊ ಆ ಒಂದು ಮೆಡಿಟೇಷನ್ನ ಬಿಗಿನರ್ಸ್ ಹೇಗೆ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ತುಂಬ ಒಳ್ಳೆ ರೀಚ್ ಸಿಕ್ಕಿದೆ ಕೂಡ. ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. ಅದು ಮಾತ್ರನೇನಾ ಈ ಬುಕ್ ಅಂತ ಕೇಳಿದರೆ ಆ್ಯಕ್ಚುಲಿ ಇಲ್ಲ. ಜೀವನವನ್ನು ಹೇಗೆ ಬದುಕಬೇಕು ಅನ್ನೋದನ್ನು ಜಪಾನಲ್ಲಿ ಒಂದು ವಿಲೇಜ್ಗೆ ಹೋಗಿ 4-5 ಜನನ ಇಂಟರ್ವ್ಯೂ ಮಾಡಿ ಈ ಬುಕ್ನ ಬರೆದಿದ್ದಾರೆ. ಸೊ 100 ವರ್ಷ ಮೇಲ್ಪಟ್ಟವ್ರ ಜೊತೆ ಮಾಡಿರೋ ಇಂಟರ್ವ್ಯೂಸಲ್ಲಿ ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಆ್ಯಕ್ಚುಲಿ ಅವರ ಲೈಫ್ನ ಅಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಸೊ ಅವರ ಲೈಫ್ ಹೇಗೆ ಆ ರೀತಿ ಇದೆ, ಏನೆಲ್ಲ ಮಾಡಿ ಅವರು ಅಷ್ಟು ಖುಷಿಯಾಗಿದ್ದಾರೆ. ಅದೇನು ಜಪಾನಲ್ಲಿ ಮಾತ್ರ ಆ ರೀತಿ ಒಂದು ಜಾಗನ, ಇಂಡಿಯಾದಲ್ಲಿ ಆ ಥರ ಇಲ್ವಾ, ಇಲ್ಲ ನಾವಿರೋ ಜಾಗನೇ ಹಾಗೆ ಬದಲಾಗ್ಬಿಡಲ್ವಾ ಅನ್ನೋ ಪ್ರಶ್ನೆಗಳಿಗೂ ಸರಿ ಇವರು ಒಂದು ಡಯಟ್ ಎಲ್ಲ ಹೇಳ್ತಿದ್ದಾರೆ. ಡಯಟ್ ಅನ್ನೋದು ಫುಡ್ಡಲ್ಲಿ ಮಾತ್ರ ಅಲ್ಲ, ಮೆಂಟಲ್ ಡಯಟ್ನ ಸಹ ಹೇಳ್ತಿದ್ದಾರೆ. ಅದೇ ರೀತಿ ಫುಡ್ ಇಂಟೇಕ್ ಅದು ಯಾವ ಲೆವೆಲ್ಗೆ ಇಲ್ಲಿ ಇಂಪಾರ್ಟೆಂಟ್ ಆದ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದನ್ನು ಸಹ ಹೇಳಿದ್ದಾರೆ. ಹಾಗೆ ಪಾತ್ರೆ ತೊಳೆಯೋದ್ರಲ್ಲಿ ನಾನೊಂದು ಟಿಪ್ಸ್ ಹೇಳಿದ್ನಲ್ಲ, ಸೊ ಚಿಕ್ಕ ಚಿಕ್ಕ ವಿಷಯನ ಸಹ ಹೇಗೆ ಎಂಜಾಯ್ ಮಾಡಿ ಮಾಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ವಿಲೇಜಲ್ಲಿ. ಅದಲ್ಲದೆ ಜನರಲ್ಲಿ ನಮ್ಮ ಲೈಫಲ್ಲಿ ನಡೆಯೋ ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಚೇಂಜ್ ಮಾಡ್ಬೋದು ಅನ್ನೋ ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಬುಕ್ಕಲ್ಲಿರೋ ಪ್ರತಿಯೊಂದನ್ನು ನಾವು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಾವು ಹ್ಯಾಪಿಯಾಗಿರ್ಬೋದು. ಎಲ್ಲರೂ ಖುಷಿಯಾಗಿದ್ದರೆ ಹೇಗಿರುತ್ತೆ, ನೋಡೋಕ್ಕೆ ಖುಷಿಯಾಗಿರುತ್ತೆ ಅಲ್ವಾ. ನಮಗೆ ಬುಕ್ ಓದೋದ್ರಿಂದ ಇನ್ಫಾರ್ಮೇಷನ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಿಮಗೆ ನನ್ನ ವಿಡಿಯೋ ನೋಡೋದ್ರಿಂದ ಇನ್ಫಾರ್ಮೇಷನ್ ಸಿಗುತ್ತಾ? ಹಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.